ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೈಸೂರಿನಲ್ಲಿ ಒಂದೇ ಕುಟುಂಬದ 4 ಸಾವಾಗಿದೆ. ಅನಿಲ ಸೋರಿಕೆಯಿಂದ 4 ಕೂಡ ಮಲಗಿದ್ದಲ್ಲಿಯೇ ಮೃತಪಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ಅನಿಲ ಸೋರಿಕೆ ಅಂತ ಹೇಳಲಾಗ್ತಾ ಇದೆ. ಅನಿಲ ಸೋರಿಕೆಯಿಂದಲೇ ಮೃತಪಟ್ಟಿರುವ ಶಂಕೆ. ಮೈಸೂರಿನ ಯರಗನಹಳ್ಳಿಯಲ್ಲಿ ಆಗಿರುವ ಘಟನೆ ಇದು. ಪತಿ ಪತ್ನಿ 2 ಮಕ್ಕಳು ಮಲಗಿದ್ದಲ್ಲಿಯೇ ಮೃತಪಟ್ಟಿದ್ದಾರೆ. ಕುಮಾರಸ್ವಾಮಿ 45 ವರ್ಷ, ಪತ್ನಿ ಮಂಜುಳಾ 39 ವರ್ಷ, ಮಕ್ಕಳಾಗಿರುವ ಅರ್ಚನಾ ಮತ್ತೊಬ್ಬ ಮಗಳು ಸೇರಿ ಒಟ್ಟು 4 ಮಲಗಿದ್ದಲ್ಲಿಯೇ ಮೃತಪಟ್ಟಿದ್ದಾರೆ. ಒಂದು ಅನುಮಾನ, ಇದು ಆತ್ಮಹತ್ಯೆಯ ಅನ್ನುವಂತಹ ಪ್ರಶ್ನೆಗೆ ಬಟ್ ಪ್ರಾಥಮಿಕವಾಗಿ ಸಿಕ್ಕಿರುವ ಮಾಹಿತಿ ಇಲ್ಲ, ಇದು ಅನಿಲ ಸೋರಿಕೆಯಿಂದಲೇ ಮೃತಪಟ್ಟಿರೋದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ಆದಂತಹ ಮಹದೇವ್ ಗೌಡ್ರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹದೇವ್ ಗೌಡ್ರೆ ನಮಸ್ತೆ. ನಮಸ್ಕಾರ. ಹೇಳಿ ಮೇಡಮ್. ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮಗೆ? ಕೇಳಿಸ್ತೈತೆ ಹೇಳಿ ಮೇಡಮ್. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮಗೆ? ಮೇಡಮ್ ಕೇಳಿಸ್ತೈತೆ ಹೇಳಿ ಮೇಡಮ್. ನೀವು ಗಮನಿಸಿದ ತರ ಅಲ್ಲಿ ಏನಾಗಿರಬಹುದು ಅಂತ, ಒಂದೇ ಕುಟುಂಬದ 4 ಮಲಗಿದ್ದಲೇ ಮೃತಪಟ್ಟಿರೋ ದೃಶ್ಯ ನೋಡಿದ್ವಿ ನಾವು. ಹೌದು ಮೇಡಮ್, ಹೌದು. ಅನಿಲ ಸೋರಿಕೆಯಿಂದಲೇ ಮೃತಪಟ್ಟಿರಬಹುದಾ? ಏನ್ ಹೇಳ್ತಾ ಇದ್ದಾರೆ ಪೊಲೀಸರು ಪ್ರಾಥಮಿಕವಾಗಿ ಅಲ್ಲಿ ಸಿಗ್ತಾ ಹೌದು ಮೇಡಮ್, ಅದು ಅನಿಲ ಸೋರಿಕೆಯಿಂದನೇ ಆಗಿರ್ಬೋದು ಅಂತಕ್ಕಂಥದ್ದು ದೃಢವಾಗಿ ಮೇಲ್ನೋಟ ಕಂಡು ಬರ್ತದೆ ಮೇಡಮ್. ಬೇರೆ ಯಾಕೆ ಅಂತಂದ್ರೆ ಬೇರೆ ಇನ್ನೇನೂ ಕೂಡ ಮಾಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ. ಮನೆ ತುಂಬಾ ಸೀಟನ್ ಮನೆ, ಅಲ್ಲಿ ತುಂಬಾ ಆಮೇಲೆ ತುಂಬಾ ಕಿರಿದಾದಂತ ಕಿಟಕಿ. ತಂದೆ ತಾಯಿ ಒಳಗಡೆ ಮಲಗಿದ್ರೆ ಮಕ್ಕಳು 2 ಹೆಣ್ಣು ಮಕ್ಕಳು ಕೂಡ ಹಾಲ್ನಲ್ಲಿ ಈ ಕಡೆ ಇರಿದಂತ ತುಂಬಾ ಚಿಕ್ಕದಾದಂತ ಈ ಹೊರಗಡೆನೆ ಮಲಗಿದ್ರೆ ಅಂದ್ರೆ ಹಾಲ್ನಲ್ಲಿ ಅಲ್ಲಿ ನಾವು ದೃಶ್ಯವನ್ನು ಕಣ್ಣಾರ ನೋಡಿದಾಗ ಅದು ಅವ್ರನಲ್ಲಿ ಮೂಗು ಮತ್ತೆ ಬಾಯಿನಲ್ಲಿ ಬ್ಲಡ್ ಸೋರಿಕೆ ಆಗ್ತಕ್ಕಂಥದ್ದು ಸ್ವಲ್ಪ ಎಲ್ಲ 4 ಜನಗಳಿಗೂ ಅದೇ ರೀತಿ ಆಗಿರ್ತಕ್ಕಂಥದ್ದು ನೋಡಿದ್ವಿ. ಇಲ್ಲಿ ಬೇರೆ ಇನ್ನು ಯಾವುದೇ ರೀತಿ ಘಟನೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಮನೆಯ ಪಕ್ಕದಲ್ಲೇ ವಾಸ ಮಾಡ್ತಾ ಇರೋದ ತಾವು ಕೂಡ? ಇಲ್ಲ, ನಮ್ಮ ಏರಿಯಾ ಇನ್ನು ತುಂಬಾ ದೂರ ಇದೆ ಮನೆ. ನಮ್ಮದೇ ಬಡಾವಣೆ. ನಾನೇ ಇವಾಗ ಇಲ್ಲಿ ನಮ್ಮ ಶ್ರೀಮತಿ ರುಕ್ಮಿಣಿ ಮಾದೇಗೌಡ ಅಂತ ಹೇಳಿ ಮೇರು ಆಗಿದ್ರೆ ನನ್ನ ಕ್ಷೇತ್ರ ಇದು, ನನ್ನ ಮಾದೇಗೌಡ ಅಂತೇಳಿ. ಹಂಗಾಗಿ ಇವೆಲ್ಲ 25-30 ವರ್ಷಗಳಲ್ಲಿ ಅವ್ರು ಬಂದಿ ಪಾಪ ಮನೆ ಕಟ್ಕೊಂಡು ಇಲ್ಲಿ. ಅಲ್ಲ, ತಮಗೆ ಪರಿಚಯನಾ ಅಂತ ಈ ಕುಟುಂಬ? ಹೌದು. ತಾವು ಕಂಡಂತೆ ಹೇಗಿತ್ತು ಫ್ಯಾಮಿಲಿ? ಮೇಡಮ್ ನಮ್ಮ ಹೋಟೆಲ್ಸ್ ಅಲ್ಲ ಮೇಡಮ್. ಹೇಗಿರ್ತಿತ್ತು ಮಾದೇಗೌಡ್ರೆ, ಹೇಗಿರ್ತಿತ್ತು ಅಂತ ಈ ಫ್ಯಾಮಿಲಿ? ಏನಾದ್ರೂ ಸಮಸ್ಯೆಗಳಿತ್ತ ಅಥವಾ ಆರಾಮಾಗಿದ್ರ? ಅಯ್ಯಪ್ಪ ದುಡಿತಾ ಇದ್ರು ಮೇಡಮ್. ಅವರು ಇಲ್ಲಿ ಜೈಸಸ್ ಪಬ್ಲಿಕ್ ಸ್ಕೂಲ್ ಹತ್ರ ಒಂದ್ ಪೆಟ್ಟಿ ಅಂಗಡಿ ಮಾಡಿಕೊಂಡು ಅಲ್ಲಿ ಇಸ್ತ್ರಿ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗ್ತಿದ್ರು. ಏನಾಗಿದೆ ಇಸ್ತ್ರಿನಲ್ಲಿ ಇವತ್ತು ನಿಮ್ಗೆ ಗೊತ್ತಿದೆ, ಹಿಂದೆ ಇಜ್ನಲ್ಲಿ ಮಾಡ್ತಾ ಇದ್ರು, ತದನಂತರ ಕರೆಂಟ್ ಅಲ್ಲಿ ಮಾಡ್ತಾ ಇದ್ರು. ಈಗ ಈ ಸಿಲಿಂಡರ್ ಫಿಟ್ ಮಾಡ್ಕೊಂಡು ಮಾಡ್ತಾ ಇದಾರೆ. ಕೆಲವು ಬಟ್ಟೆಗಳು ಕೂಡ ಐರನ್ ಮಾಡೋದಕ್ಕೆ ಸಾಕ್ಸಿ ಮನೆಯಲ್ಲೂ ಕೂಡ ಬೇರೆ ಬಟ್ಟೆಗಳನ್ನ ತಂದಿ ಮಾಡಿರ್ತಕ್ಕಂಥದಕ್ಕೆ ನಿರ್ದೇಶನ ಮನೆಯಲ್ಲಿ ಇದೆ. ಮತ್ತೆ 3 ಸಿಲಿಂಡರ್ಗಳು ಕೂಡ ಇಲ್ಲಿದೆ. ಅದು ನಮ್ಮ ಪ್ರಕಾರ ಇಲ್ಲಿ ಎಲ್ಲ ಮೇಲ್ನೋಟಕ್ಕೆ ಎಲ್ಲ ತಜ್ಞರು ಕೂಡ ಪರಿಶೀಲನೆ ಮಾಡಿದಂಥದ್ದು ಡಿಪಾರ್ಟ್ಮೆಂಟ್ ಟೋಟಲಿ ಎಲ್ಲರೂ ಬಂದು ಮಾಡಿದಂಥ ಸಂದರ್ಭಗಳಲ್ಲಿ ಅದು ಸತ್ಯವಾಗಿ ಅನಿಲ ಸೋರಿಕೆಯಿಂದನೇ ಅದು ಆಗಿರೋದು ಅಂತೇಳಿ ಕಂಡು ಬರ್ತಾ ಇದೆ. ಇನ್ನು ಯಾವುದೇ ಪುರಾವೆಗಳು ಕೂಡ ಇಲ್ಲ. ಅವ್ರು ಇರ್ತಕ್ಕಂಥದ್ದು ಬಡತನ ಮತ್ತೆ ಅದನ್ನೆಲ್ಲ ನೋಡಿದಾಗ ಬೇರೆ ಇನ್ನೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಕಾಣ್ಬರ್ತಾ ಇದೆ. ಈಗ ಮರಣೋತ್ತರ ಪರೀಕ್ಷೆ ಕೂಡ ಈಗ ಜೈಸಸ್ ಇದಕ್ಕೆ ಕಳಿಸ್ತೀವಿ ಈಗ ಇಲ್ಲಿಂದ ಕಳಿಸಿದೀವಿ. ತದನಂತರ ಇನ್ನು ಏನಾದ್ರೂ ಇದ್ರೆ ಅದಕ್ಕೆ ಗೊತ್ತಾಗ್ಬೋದು. ಮಾದೇಗೌಡ್ರೆ, ನನ್ನ ಪ್ರಶ್ನೆ ಏನಂದ್ರೆ, ಎಷ್ಟು ಜನ ಮಕ್ಕಳು ಅವ್ರಿಗೆ? 2 ಹೆಣ್ಣು ಮಕ್ಕಳು ಮೇಡಮ್. ಒಬ್ರು ಡಿಗ್ರಿ ಮಾಡ್ಕೊಂಡಿದ್ರು, ಇನ್ನೊಬ್ರು ಫಸ್ಟ್ ಇಯರ್ PC ಏನೋ ಮಾಡ್ತಾ ಇದ್ರಂತೆ. ಹಾಗಾಗಿ 2 ಮಕ್ಕಳು ಹಾಲ್ನಲ್ಲೇ ಮಲಗಿದ್ರು ನಾವೇನ್ ನೋಡುದಿಲ್ಲ. ಹೌದು. ನೋಡಿದ್ಮೇಲೆ ಬೇರೆ ಇನ್ನೇನು ನೋಡೋಂಗಿಲ್ಲ ಮೇಡಮ್. ಅವರು ತುಂಬಾ ಜೀವನ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟು ಅಯ್ಯಪ್ಪ ಐರನ್ ಮಾಡ್ಕೊಂಡು ಅಲ್ಲಿಂದ ಬಂದ್ ಮನೆಯಲ್ಲಿ ಈ ತರ ಎಲ್ಲ ಜೀವನ ಮಾಡ್ತಿತ್ತು ಕಂಡು ಬರ್ತದೆ ಮೇಡಮ್. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಹೇಳ್ಬೋದು ಮೇಡಮ್. ಈ ಒಟ್ಟೊಟ್ಟೆ 3 ಸಿಲಿಂಡರ್ ಮನೇಲಿ ಇದ್ದಿದ್ದೆ ಅವ್ರ ಜೀವಕ್ಕೆ ಕುತ್ತಾಗ್ಬಿಡ್ತಾ ಅಂತ? ಏನಾಗಿದೆಯೋ ಭಗವಂತ ಸತ್ತಿರೋರ್ಗೆ ಮಾತ್ರ ಗೊತ್ತಾಗುತ್ತೆ ಮೇಡಮ್.
ಸುಮ್ನೆ ಇಲ್ದವದ್ದೆಲ್ಲ ಏನು ಹೇಳಕ್ಕಾಗಲ್ಲ. ಅಲ್ಲಿ ನೋಡಕ್ಕೆ ಬಟ್ಟೆಗಳಿದ್ದಂಥದ್ದು, ಸಿಲಿಂಡರ್ಗಳಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು, ಮತ್ತೆ ಇನ್ ಯಾರು ಕೂಡ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಕೂಡ ಅವಕಾಶಗಳಿಲ್ಲ. ಹೌದು. ಆ ಕಿರಿದಾದಂತ ಮನೆ, ಅದನ್ನ ನೋಡಿದಾಗ ಅದಕ್ಕೆ ಗಾಳಿ ಬಡ್ತಾ ಬರ್ಲಿಕ್ಕೂ ಕೂಡ ಹೊರಗಡೆಯಿಂದ ಜಾಸ್ತಿ. ಎಕ್ಸಾಕ್ಟ್ಲಿ ಮಾದೇಗೌಡ್ರೆ, ಇದನ್ನ ಕೇಳ್ತಾ ಇದ್ದೆ. ಅವ್ರ ಮನೆಯ ಪರಿಸ್ಥಿತಿ ಅಂದ್ರೆ ಈ ವೆಂಟಿಲೇಷನ್ ಸಮಸ್ಯೆ ಇತ್ತಾ? ಗಾಳಿ ಮೇಡಮ್ ಇಲ್ಲ ಮೇಡಮ್, ನಿಮ್ಗೆ ಬೇಕಾದ್ರೆ ಫೋಟೋ ತೆಗೆದ್ಬೇಕಾದ್ರೆ ಕಳಿಸ್ತೀರಿ. ಅದ್ ನೋಡಿದ್ರೆ ಹೆಂಗೆ ಒಂಥರ ಗೋಡನ್ ಇದ್ದಾಗೆ ಐತೆ. ಅವರ ಪರಿಸ್ಥಿತಿಗೆ ತಕ್ಕಂತೆ ಮನೆ ಮಾಡ್ಕೊಂಡು ಅವ್ರು ಜೀವನ ಮಾಡ್ತಾ ಇದ್ರು. ಅದು ಜಾಸ್ತಿ ಇನ್ನೇನು ಹೇಳಕ್ ಆಗಲ್ಲ ಮೇಡಮ್. ಬೇರೆ ಇನ್ ಯಾವ್ದು ಕತೆ ಕಟ್ಟಿದ್ರು ಅವ್ರ ಬಡತನದಲ್ಲಿ ಇರೋದ್ರಿಂದ ಅವ್ರ ಮಕ್ಕ ಸತ್ತಿರೋದಕ್ಕೆ ಬೇರೆ ಇನ್ ಯಾವ್ದು ಕವಿ ಕಟ್ತಾ ಇರೋದು ಒಳ್ಳೇದು ಅಂತ ಅನ್ಸುತ್ತೆ ಮೇಡಮ್. ಬೇರೆ ಅವ್ರು ಯಾಕೆಂದ್ರೆ ಜೀವನ ಕಷ್ಟಪಟ್ಟು ಸಾಕೊಂಡು ಹೋಗ್ತಿದ್ರು, ಮಕ್ಕಳಿಗೋಸ್ಕರ ಅವರು, ಅವ್ರಿಗೋಸ್ಕರ ಮಕ್ಕಳು, ಆ ತರ ಇತ್ತು ಅಂತದನ್ನ ಏನ್ ಹೇಳ್ಬೋದು. ಓಕೆ ಮೇಡಮ್, ಓಕೆ ಮೇಡಮ್. ಮಾದೇಗೌಡ್ರೆ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ.